Hi students, this is Ravi Chavan. Yes sir, already we completed capital structure, EBIT, EPS, how to calculate EPS, how to calculate percentage of EPS, PV ratio, all these parts are over. Now we move to the leverage. Before going to the leverage part, first all of you see that format. I think this format is already, I think all of you know about that, this format in accounting theory also. This is a very easiest format. Before going to leverage part, first all of you see that format. Sales, whatever sales is given, under that sales we less variable cost. After deducting the variable cost we get contribution. Under that again contribution we less fixed cost. After deducting the fixed cost we get EBIT. All of you see the cursor. Okay, EBIT. Okay, EBIT means earning before interest and tax. After get the EBIT, again we less the interest. Interest means the debenture interest or maybe a bank loan interest, whatever. After deducting the interest we get EBT or PBT. Okay, after deducting the interest from EBIT, we get EBT or PBT. When get EBT or PBT, again we less the tax. After deducting the tax from the PBT, we get EAIT. Okay, this is a very very important format. All of you record that format. Okay. Next, we go to the next part, leverage. Okay, once again in Kannada. ನೋಡ್ರಲ್ಲಿ ಸೇಲ್ಸ್ ಇದೆ. ಇದು ನಾವು ಲಿವರೇಜ್ ಪಾರ್ಟಕ್ಕೆ ಹೋಗಿದ್ದ ಮುಂಚಿತವಾಗಿ ಈ ಫಾರ್ಮ್ಯಾಟ್ ಎಲ್ಲರೂ ತಿಳ್ಕೊಬೇಕು. ನೀವು ಈ ಫಾರ್ಮ್ಯಾಟ್ ಭಾಳ ಇಂಪಾರ್ಟೆಂಟ್ ಇದೆ. ಆಲ್ರೆಡಿ ನೀವು ಕಲ್ತೀರಿ, ಗೊತ್ತಿದೆ ನಿಮಗೆ. ಮತ್ತೊಮ್ಮೆ ನಾನು ರಿವಿಷನ್ ಮಾಡ್ತಾ ಇದ್ದೀನಿ. ಈ ಫಾರ್ಮ್ಯಾಟ ಸೇಲ್ಸ್ ಇದೆ. ಸೇಲ್ಸ್ದಲ್ಲಿ ವೇರಿಯಬಲ್ ಕಾಸ್ಟ್ ಲೆಸ್ ಮಾಡ್ತೀರಿ. ಆ ವೇರಿಯಬಲ್ ಕಾಸ್ಟ್ ಲೆಸ್ ಮಾಡಿದಾಗ ಕಾಂಟ್ರಿಬ್ಯೂಷನ್ ಬರ್ತದೆ ರೀ. ಆ ಕಾಂಟ್ರಿಬ್ಯೂಷನ್ದಾಗ ಫಿಕ್ಸ್ಡ್ ಕಾಸ್ಟ್ ಲೆಸ್ ಮಾಡ್ತೀವಿ. ಫಿಕ್ಸ್ಡ್ ಕಾಸ್ಟ್ ಲೆಸ್ ಮಾಡಿದಾಗ EBIT ಬರ್ತದೆ. EBIT ಒಳಗೆ ಇಂಟ್ರೆಸ್ಟ್ ಲೆಸ್ ಮಾಡ್ತೀವಿ. ಇಂಟ್ರೆಸ್ಟ್ ಲೆಸ್ ಮಾಡಿದ್ಮೇಲೆ EBT ಬರ್ತದೆ ರೀ. EBT ಒಳಗೆ ಟ್ಯಾಕ್ಸ್ ಲೆಸ್ ಮಾಡ್ತೀವಿ. ಟ್ಯಾಕ್ಸ್ ಲೆಸ್ ಮಾಡಿದಾಗ EIT ಬರ್ತದೆ. ದಿಸ್ ಇಸ್ ದ ಫಾರ್ಮ್ಯಾಟ್. ಓಕೆ, ಈ ಫಾರ್ಮ್ಯಾಟ್ ತುಂಬ ಇಂಪಾರ್ಟೆಂಟ್ ಇದೆ ಎದಕ್ಕಾದ್ರೆ ಲಿವರೇಜ್ ಪಾರ್ಟಿಗೆ. ಅದಕ್ಕಾಗಿ ನಾನು ಲಿವರೇಜ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಈ ಫಾರ್ಮ್ಯಾಟ್ ನಿಮಗೆ ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಲಿವರೇಜ್. ಏನು ಲಿವರೇಜ್ ಅಂದರೆ, ಲಿವರೇಜ್ ಈಸ್ ಅ ಸೈಂಟಿಫಿಕ್ ವರ್ಡ್. ಫಸ್ಟ್ ಇಟ್ ಇಸ್ ಅ ಸೈಂಟಿಫಿಕ್ ವರ್ಡ್. ಓಕೆ, ಕ್ಲಿಯರಾಗಿ ಹೇಳ್ತಾನೆ ನೋಡ್ರಿ. ಲಿವರೇಜ್ ಈಸ್ analysis establish the level of risk. analysis ಮಾಡ್ತದೆ ರೀ. ಏನು ಅನಲೈಸಿಸ್ ಮಾಡ್ತದೆ? ದ ಲೆವೆಲ್ ಆಫ್ ರಿಸ್ಕ್ ಆ್ಯಂಡ್ ರಿಟರ್ನ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್. ಆ ಇಕ್ವಿಟಿ ಶೇರ್ ಹೋಲ್ಡರ್ಗೆ ಎಷ್ಟು ರಿಸ್ಕ್ ಆಗಬಹುದು ಅಥವಾ ಎಷ್ಟು ರಿಟರ್ನ್ಸ್ ಬರಬಹುದು. ಅನಲೈಸಿಸ್ ಎಸ್ಟಾಬ್ಲಿಷ್ ದ ಲೆವೆಲ್ ಆಫ್ ರಿಸ್ಕ್ ಆ್ಯಂಡ್ ರಿಟರ್ನ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್. ಇಕ್ವಿಟಿ ಶೇರ್ ಹೋಲ್ಡರ್ಗೆ ಎಷ್ಟು ರಿಸ್ಕ್ ಆಗಬಹುದು ಮತ್ತು ಎಷ್ಟು ರಿಟರ್ನ್ ಸಿಗಬಹುದು ಮುಂದೆ ಫ್ಯೂಚರ್ದಲ್ಲಿ. ಯಾವಾಗ ರೀ? ಎಲ್ಲದರೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ. ಫಿಕ್ಸ್ಡ್ ಕಾಸ್ಟ್ ಎದಾಗ್ರಿ? ಯೂಸಿಂಗ್ ದ ಫಿಕ್ಸ್ಡ್ ಕಾಸ್ಟ್ ಕ್ಯಾರಿಂಗ್ ಫಂಡ್ಸ್ ಬೇಸ್ಡ್ ಆನ್ ದಿಸ್ ಅನಲೈಸಸ್. ಅಂದರೆ ಒಂದು ಬಿಸ್ನೆಸ್ ಮಾಡಬೇಕಾಯಿತು ಅಥವಾ ಬಿಸ್ನೆಸ್ದಲ್ಲಿ ಅಸೆಟ್ದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಯಿತು ಅಥವಾ ಒಂದು ಬಿಸ್ನೆಸ್ ನಡೆಸಬೇಕಾಯ್ತು ಅಂದರೆ ಎಷ್ಟು ರಿಸ್ಕ್ ಬರಬಹುದು ಅಥವಾ ಎಷ್ಟು ರಿಟರ್ನ್ ಬರಬಹುದು. ಯಾರಿಗೆ? ಇಕ್ವಿಟಿ ಶೇರ್ ಹೋಲ್ಡರ್ಗೆ. ಬೈ ಯೂಸಿಂಗ್ ದ ಫಿಕ್ಸ್ಡ್ ಕಾಸ್ಟ್ ಕ್ಯಾರಿಂಗ್ ಫಂಡ್. ಅಂದರೆ ಒಂದು ಫಿಕ್ಸ್ಡ್ ಕಾಸ್ಟ್ ಕ್ಯಾರಿಂಗ್ ಫಂಡನ್ನು ಫಂಡ್ದಲ್ಲಿ ಇನ್ವೆಸ್ಟ್ ಮಾಡಿದಾಗ ಅಥವಾ ಫಂಡ್ ಬಗ್ಗೆ ವಿಚಾರ ಮಾಡಿದಾಗ ಅವನಿಗೆ ಎಷ್ಟು ರಿಸ್ಕ್ ಆಗ್ತದೆ ಅಥವಾ ಎಷ್ಟು ರಿಟರ್ನ್ ಆಗ್ತದೆ, ಇದ್ರ ಬಗ್ಗೆ ಏನು ಅನಲೈಸಸ್ ಮಾಡ್ತದಲ್ಲ ಅದಕ್ಕೇನಂತೀವಿ? ಲಿವರೇಜ್. ಓಕೆ, a suitable combination of source of capital decide to minimize the risk and maximize the return. ಅದರ ಮೇಲೆ ನಾವೇನು ಮಾಡ್ತೀವಿ? ಆ ಲಿವರೇಜ್ ನೋಡಿ ನಾವೇನು ಮುಂದೆ ವಿಚಾರ ಏನು ಮಾಡ್ತೀವಿ ರೀ? ಒಂದು ಸುಟೇಬಲ್ ಕಾಂಬಿನೇಷನ್ ಮಾಡ್ತೀವಿ. ಅದರಿಂದ ಏನಾಗಬೇಕು ನಮಗೆ ರೀ? ಮಿನಿಮೈಸ್ ರಿಸ್ಕ್ ಆಗಬೇಕು, ಮ್ಯಾಕ್ಸಿಮೈಸ್ ರಿಟರ್ನ್ ಆಗಬೇಕು. ಫಸ್ಟ್ ಲಿವರೇಜಿಂದ ನಾವೇನು ಮಾಡ್ತೀವಿ? ಅಳಿತೀವಿ ರಿಸ್ಕ್ ಎಷ್ಟದ. ಒಂದು ಬಿಸ್ನೆಸ್ದಲ್ಲಿ ನಾವು ಏನಾದರೂ ಲೋನ್ ತೊಗೋತಾ ಇದ್ದೀವಿ ಅಥವಾ ಫಂಡ್ ತೊಗೋತಾ ಇದ್ದೀವಿ ಅಥವಾ ಎಲ್ಲೋ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ಅದರಿಂದ ನಮಗೆ ಎಷ್ಟು ರಿಸ್ಕ್ ಆಗ್ಬೋದು, ಎಷ್ಟು ರಿಟರ್ನ್ ಆಗ್ಬೋದು, ಇದು ಅಳಿಬೇಕಾದ್ರೆ ಲಿವರೇಜ್ ಯೂಸ್ ಮಾಡ್ತೀವಿ. ಅವಾಗ ನಮಗೆ ಗೊತ್ತಾಗ್ಬಿಡ್ತದೆ ರೀ ಎಷ್ಟು ಆ ಸೆಕ್ಟರ್ದಿಂದ ನಮಗೆ ಎಷ್ಟು ಆದಾಯ ಆಗಬಹುದು ಅಥವಾ ಎಷ್ಟು ರಿಟರ್ನ್ ಬರ್ಬೋದು ಅಥವಾ ಎಷ್ಟು ರಿಸ್ಕ್ ಆಗಬಹುದು. ಇದು ನಮಗೆ ಗೊತ್ತಾಗಿದ್ದ ಮೇಲೆ ನಾವೇನು ಮಾಡ್ತೀವಿ? ಒಂದು ಸುಟೇಬಲ್ ಕಾಂಬಿನೇಷನ್ದಿಂದ ಒಂದು ಮಿನಿಮೈಸ್ ರಿಸ್ಕ್ ಆಗಬೇಕು ಮತ್ತು ಮ್ಯಾಕ್ಸಿಮೈಸ್ ರಿಟರ್ನ್ ಆಗಬೇಕು. ಆ ನಾವು ವೇದಲ್ಲಿ ನಾವೇನು ಮಾಡ್ತೀವಿ? ಇನ್ವೆಸ್ಟ್ ಮಾಡ್ತೀವಿ ವಿತ್ ಹೆಲ್ಪ್ ಆಫ್ ಓನ್ಲಿ ಲಿವರೇಜ್. ಇದೊಂದು ಮೆಸರ್ಮೆಂಟ್ ಮಾಡೋದೊಂದು ಟೆಂಡೆನ್ಸಿ. ಓಕೆ, ಸಿಂಪಲ್ ಆಗಿ ಹೇಳಬೇಕಾದ್ರೆ ಮುಂದೆ ಹೇಳ್ದ ನೋಡಿ.
The term leverage in generally refers to the term leverage is generally refers to relationship between two interrelated variables. ಅಂದರೆ ಏನು ಹೇಳ್ತಾನಂದರೆ the term leverage in generally refers to relationship between two interrelated variables. ಅಂದರೆ ಟೂ ಇಂಟರ್ರಿಲೇಟೆಡ್ ವೇರಿಯೇಬಲ್ಸ್ ಒಳಗೆ ಏನು ರಿಲೇಷನ್ ಇರ್ತದ, ಏನು ಜನರಲ್ ರಿಲೇಷನ್ ಇರ್ತದ, ಅದಕ್ಕೆ ನಾವೇನಂತೀವಿ, ಅದು ಏನು ಬಿಂಬಿಸ್ತದಲ್ಲ ಅದಕ್ಕೆ ನಾವೇನಂತೀವಿ ಲಿವರೇಜ್ ಅಂತ ಕರಿತೀವಿ. ಒಂದಕ್ಕೊಂದು ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ತಾನವ, ಫಾರ್ ಎಕ್ಸಾಂಪಲ್ ವೇರಿಯೇಬಲ್ಸ್ ಆರ್ ಸೇಲ್ಸ್, ಕಾಸ್ಟ್, ಔಟ್ಪುಟ್, ಪ್ರಾಫಿಟ್, EBIT, EPS. These are the variables. For example, if the sales is increase, automatically profit also increase. If the sales is decrease, automatically profit also decrease. That type of relation is called as the leverage. General relationship refers. Okay, ಇಲ್ಲೇನದ ರೀ, ಒಮ್ಮೆ ಫಾರ್ ಎಕ್ಸಾಂಪಲ್ ನಿಮ್ಮದು ಮಾರಾಟ ಪ್ರಕ್ರಿಯೆಯಲ್ಲಿ ಹೆಚ್ಚಿಗೆ ಐತಂದರೆ ಆಟೋಮೆಟಿಕ್ಲಿ ನಿಮ್ಮದು ಆದಾಯನೂ ಹೆಚ್ಚಿಗೆ ಆಗಬಹುದು. ಮಾರಾಟ ಪ್ರಕ್ರಿಯೆ ಕಡಿಮೆ ಐತಂದರೆ ನಿಮ್ಮ ಆದಾಯ ಕಡಿಮೆ ಆಗಬಹುದು. ಅಂದರೆ ಏನೈತೆ ಇದು ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಅದಾವ ರೀ, ಆದಾಯ ಮತ್ತು ಮಾರಾಟ. ಓಕೆ, ಈ ರೀತಿ ಒಂದು ರಿಲೇಷನ್ಶಿಪ್ ಏನು ಬಿಂಬಿಸ್ತದಲ್ಲ ಅದಕ್ಕೇನಂತೀವಿ ನಾವು ಲಿವರೇಜ್ ಅಂತ ಕರಿತೀವಿ. ಇಟ್ ಮಿ ದೇರ್ ಫೋರ್ ಡಿಫೈನ್ ಆಸ್ ಅ ರಿಲೇಟಿವ್ ಚೇಂಜಸ್ ಇನ್ ದ ಪ್ರಾಫಿಟ್ ಡ್ಯೂ ಟು ಚೇಂಜಸ್ ಇನ್ ಸೇಲ್ಸ್. ನೋಡಿರಿ, ಈಗನೇ ಹೇಳಿದೆ ನಾನು, ಈ ಎಕ್ಸಾಂಪಲ್ ತೊಗೊಂಡು ಹೇಳಿದೆ, ಇಲ್ಲಿ ಹೇಳ್ತಾನೆ ನೋಡಿರಿ. ಇಟ್ ಮೇ ಬಿ ದೇರ್ ಫೋರ್ ಬಿ ಡಿಫೈನ್ ಆ್ಯಸ್ ರಿಲೇಟಿವ್ ಚೇಂಜಸ್ ಇನ್ ಪ್ರಾಫಿಟ್ ಡ್ಯೂ ಟು ಚೇಂಜಸ್ ಇನ್ ದ ಸೇಲ್ಸ್. ಪ್ರಾಫಿಟ್ದಲ್ಲಿ ಚೇಂಜ್ ಆಗಕ್ಕೆ ಕಾರಣ ಏನು? ಸೇಲ್ಸ್ದಲ್ಲಿ ಚೇಂಜ್ ಆಗಿದೆ. ಅರ್ಥ ಆಯ್ತಾ? ಅಂದ್ರೆ ನೋಡಿರಿ, ಈಗ ಪ್ರಾಫಿಟ್ದಲ್ಲಿ ಕಡಿಮೆ ಆಯಿತು, ರೀಸನ್ ಇರ್ತದೆ ರೀ, ಮೇ ಬಿ ಕಾಸ್ಟ್ ಹೆಚ್ಚಿಗೆ ಆಗಿರ್ಬೋದು ಅಥವಾ ಸೇಲ್ಸ್ ಕಡಿಮೆ ಆಗಿರ್ಬೋದು. ಅದಕ್ಕೆ ಪ್ರಾಫಿಟ್ ನಿಮ್ದು ಏನಾಗಿದೆ, ಇಲ್ಲಿ ಕಡಿಮೆ ಆಗಿದೆ ನೋಡಿರಿ. ಓಕೆ, ಇದಕ್ಕೇನಂತೀವಿ ನಾವು ಲಿವರೇಜ್. ಒಂದಕ್ಕೊಂದು ಸಂಬಂಧ ಇದೆ ಅಲ್ರಿ. ಸೇಲ್ಸ್ದಲ್ಲಿ ಕಡಿಮೆ ಆಗೈತಂತ ಪ್ರಾಫಿಟ್ ನಿಮ್ಗೆ ಕಡಿಮೆ ಆಗೈತಿ, ಸೇಲ್ಸ್ದಲ್ಲಿ ಹೆಚ್ಚಿಗೆ ಆಗೈತಂತ ನಿಮ್ಮ ಪ್ರಾಫಿಟ್ ಏನಾಗೈತೆ ರೀ, ಹೆಚ್ಚಿಗೆ ಆಗೈತಿ. ಇದಕ್ಕೇನದು ರಿಲೇಟೆಡ್. ಈ ಲಿವರೇಜ್ ಇಸ್ ಜನರಲ್ ರಿಫರ್ಸ್ ಟು ದ ರಿಲೇಷನ್ಶಿಪ್ ಬಿಟ್ವೀನ್ ಟೂ ವೇರಿಯೇಬಲ್ಸ್, ಪ್ರಾಫಿಟ್ ಆ್ಯಂಡ್ ಸೇಲ್ಸ್. ನಾಟ್ ಓನ್ಲಿ ಪ್ರಾಫಿಟ್ ಆ್ಯಂಡ್ ಸೇಲ್ಸ್, ಕಾಸ್ಟ್ ಮತ್ತು ಪ್ರಾಫಿಟ್ ಹೋಗ್ಬೋದು. ಕಾಸ್ಟ್ ಪ್ರಾಫಿಟ್ ಹೆಂಗೆ ರೀ, ಕಾಸ್ಟ್ ಹೆಚ್ಚಿಗಾಯಿತು, ಈ ಕಾಸ್ಟ್ ಅದಲ್ಲ, ಕಾಸ್ಟ್ ಹೆಚ್ಚಿಗೆ ಆದರೆ ಪ್ರಾಫಿಟ್ ಏನಾಗ್ತದೆ ರೀ, ಕಡಿಮೆ ಆಗ್ತದೆ. ಕಾಸ್ಟ್ ಕಡಿಮೆ ಆಯ್ತಂದರೆ ಪ್ರಾಫಿಟ್ ಹೆಚ್ಚಿಗೆ ಆಗ್ತದೆ. ಯಾವುದೇ ವೇರಿಯೇಬಲ್ಸ್ ಅದು ಒಂದಕ್ಕೊಂದು ರಿಲೇಟೆಡ್ ಇರ್ತದೆ, ಅದರದಿಂದ ಏನಾಗ್ತದೆ ರೀ, ವ್ಯತ್ಯಾಸ ಬರ್ತದೆ. ಪ್ರಾಫಿಟ್ದಲ್ಲಿ ಕಡಿಮೆ ಹೆಚ್ಚು ಕಡಿಮೆ ಆಗ್ಬೋದು. ಅದಕ್ಕೆ ನಾವು ಏನು ರಿಲೇಷನ್ಶಿಪ್ ಇರ್ತಾವಲ್ಲ, ರಿಲೇಷನ್ಶಿಪ್ ಬಿಟ್ವೀನ್ ಟೂ ಇಂಟರ್ರಿಲೇಟೆಡ್ ವೇರಿಯೇಬಲ್ಸ್, ಆ ಟರ್ಮ್ ಲಿವರೇಜ್. ಓಕೆ, ನೆಕ್ಸ್ಟ್ ಡೆಫಿನೇಷನ್. ಕೆಲವರು ಡೆಫಿನೇಷನ್ ಕೊಟ್ಟಿದ್ದಾರೆ. ಲಿವರೇಜ್ ಮೇ ಬಿ ಡಿಫೈನ್ಡ್ ಆ್ಯಸ್ ದ ಅನಾಲಿಸಿಸ್ ಆಫ್ ರಿಲೇಟಿವ್ ಚೇಂಜಸ್ ಇನ್ ದ ಇನ್ಕಮ್ ಡ್ಯೂ ಟು ದ ಚೇಂಜಸ್ ಇನ್ ದ ಸೇಲ್ಸ್. ಸೇಮ್ ಆಗಾಳದೆ. ಹಾಂ, ಲಿವರೇಜ್ ಮೇ ಬಿ ಡಿಫೈನ್ ಆ್ಯಸ್, ಸಿ ಒನ್ಸ್ ಅಗೇನ್ ಎಲ್ಲರೂ ಕರೆಕ್ಟಾಗಿ ನೋಡಿರಿ. ಲಿವರೇಜ್ ಮೇ ಬಿ ಡಿಫೈನ್ ಆ್ಯಸ್ ದ ಅನಾಲಿಸಿಸ್ ಆಫ್ ರಿಲೇಟಿವ್ ಚೇಂಜಸ್ ಇನ್ ಇನ್ಕಮ್ ಡ್ಯೂ ಟು ಚೇಂಜಸ್ ಇನ್ ಸೇಲ್ಸ್. ಅನಾಲಿಸಿಸ್ ಮಾಡ್ತೀವಿ ನಾವು. ಮೊಟ್ಟ ಮೊದಲಿಗೆ ಏನು ಹೇಳಬೇಕಂದ್ರೆ ರಿಲೇಟಿವ್ ಇರ್ತವೆ ರೀ. ಇನ್ಕಮ್ ಆ್ಯಂಡ್ ಸೇಲ್ಸ್ ಎರಡು ಒಂದಕ್ಕೊಂದು ರಿಲೇಷನ್ ಇರ್ತಾವೆ ರೀ. ಒಂದು ಸೇಲ್ಸ್ದಲ್ಲಿ ಏನಾದರೂ ಡಿಕ್ರೀಸ್ ಇನ್ಕ್ರೀಸ್ ಆಯ್ತಂದರೆ ಇನ್ಕಮ್ದಲ್ಲೇನೂ ಡಿಕ್ರೀಸ್ ಇನ್ಕ್ರೀಸ್ ಆಗೋದು. ಅದನ್ನು ಅನಾಲಿಸಿಸ್ ಏನು ಮಾಡ್ತೀರಿ, ಎಷ್ಟು ಸೇಲ್ಸ್ ಇನ್ಕ್ರೀಸ್ ಆದಾಗ ಎಷ್ಟು ಇನ್ಕಮ್ ಇನ್ಕ್ರೀಸ್ ಆಯಿತು, ಎಷ್ಟು ಸೇಲ್ಸ್ ಡಿಕ್ರೀಸ್ ಆದಾಗ ಎಷ್ಟು ಇನ್ಕಮ್ ಡಿಕ್ರೀಸ್ ಆಯಿತು, ಇದನ್ನು ಅನಾಲಿಸಿಸ್ ಮಾಡುವಂಥ ರಿಲೇಟಿವ್ ಚೇಂಜಸ್ಗೆ ನಾವೇನಂತ ಕರಿತೀವಿ ರೀ, ಲಿವರೇಜ್. ಅರ್ಥ ಆಗ್ತಾ ಇದೆ? ಈಸಿಲಿ ಹೇಳ್ತಾನೆ ನಾವು. ಅದು ಅನಾಲಿಸಿಸ್, ಇದೊಂದು ಅನಾಲಿಸಿಸ್. ಏನು ಅನಾಲಿಸಿಸ್ ಮಾಡ್ತದೆ ರೀ, ಪರೀಕ್ಷೆ ಮಾಡೋದು. ರಿಲೇಟಿವ್ ಚೇಂಜಸ್ ಅಂದರೆ ಎರಡಕ್ಕೆ ಸಂಬಂಧ ಅದಾವ್ರಿ. ಇನ್ಕಮ್ ಮತ್ತು ಸೇಲ್ಸ್ಗೆ ಸಂಬಂಧ ಇದೆ. ರಿಲೇಟಿವ್ ಚೇಂಜಸ್, ಒಂದರದಲ್ಲಿ ಏನಾದರೂ ಚೇಂಜಸ್ ಆದರೆ ಇನ್ನೊಂದರಲ್ಲಿ ಆಟೋಮೆಟಿಕ್ಲಿ ಚೇಂಜಸ್ ಆಗ್ಬಿಡ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ ರಿಲೇಟಿವ್ ಚೇಂಜಸ್ ಇಂದ ಇನ್ಕಮ್ದಲ್ಲಿ ಚೇಂಜ್ ಆಯಿತು ಡ್ಯೂ ಟು ಚೇಂಜ್ ಇನ್ ದ ಸೇಲ್ಸ್. ಯಾಕೆ ಚೇಂಜ್ ಆಯಿತು ಇನ್ಕಮ್ದಲ್ಲಿ ರೀ, ಸೇಲ್ಸ್ದಲ್ಲಿ ಚೇಂಜ್ ಆಗೈತೆ ಅಂತ ಇನ್ಕಮ್ದಲ್ಲಿ ಚೇಂಜ್ ಆಗೈತಿ. ಅದನ್ನು ನಾವು ಅನಲೈಸ್ ಮಾಡ್ತೀವಿ, ಅದಕ್ಕೇನಂತೀವಿ ಲಿವರೇಜ್. ಓಕೆ, ಅರ್ಥ ಆಯಿತು? ನೆಕ್ಸ್ಟ್ ರೋಡನ್ ಏನಂತ ನೋಡಿ. ರೋಡನ್ ಪ್ರಕಾರ ಲಿವರೇಜ್ ಅಂದರೆ ಲಿವರೇಜ್ ಈಸ್ ದ ಟೆಂಡೆನ್ಸಿ ಆಫ್ ಪ್ರಾಫಿಟ್. ಆಗಬೇಕಿದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೈತಿ. ಲಿವರೇಜ್ ಈಸ್ ದ ಟೆಂಡೆನ್ಸಿ of the profit to changes at faster rate than sales. ಸೇಮ್ ಇದೇನು ಡಿಫಿನೇಷನ್ ಅದೇ ಸೇಮ್ ಹೊಳಿ ಕೊಡ್ತಾ ಇದ್ದೆ ನಾವು. ಲಿವರೇಜ್ ಇದೊಂದು ಏನು ರೀ, ಪ್ರಸ್ತುತ. ಟೆಂಡೆನ್ಸಿ ಮೀನ್ಸ್ ಪ್ರಸ್ತುತ. ಪ್ರಸ್ತುತ ಪ್ರಾಫಿಟ್ದಲ್ಲಿ ಏನಾದರೂ ಚೇಂಜ್ ಆಯ್ತಂದರೆ, ಯಾಕಂದರೆ ಫಾಸ್ಟರ್ ರೇಟ್ ದೆನ್ ಸೇಲ್ಸ್ದಲ್ಲೂ ಚೇಂಜ್ ಆಗಿರ್ತದೆ. ಇದಕ್ಕೆ ನಾವು ಈ ರಿಲೇಷನ್ಶಿಪ್ಗೆ ಏನಂತೀವಿ ಲಿವರೇಜ್. ಈ ರಿಲೇಷನ್ಶಿಪ್ ಮೆಜರ್ಮೆಂಟ್ ಮಾಡ್ತಾರೆ.
ಯಾವ ಪ್ರಮಾಣದಲ್ಲಿ ಇನ್ಕ್ರೀಸ್ ಡಿಕ್ರೀಸ್ ಆಗಿದೆ ಇದನ್ನು ಮೆಜರ್ಮೆಂಟ್ ಮಾಡೋದು ಅನಲೈಸಿಸ್ ಮಾಡೋದಕ್ಕೆ ಒಂದಕ್ಕೊಂದು ರಿಲೇಷನ್ ಇದ್ದಂಥ ಅನಲೈಸಿಸ್ ಮಾಡೋಕ್ಕೆ ನಾವೇನಂತೀವಿ ಲಿವರೇಜ್ ಅಂತ ಕರಿತೀವಿ. ಇನ್ ಸಿಂಪಲ್ ವರ್ಡ್ ಮತ್ತೊಮ್ಮೆ ಈ ಎರಡು ಡೆಫಿನೇಷನ್ದ ಮತ್ತೊಮ್ಮೆ ಒಂದು ಅದರದ್ದು ವಿಭಿನ್ನವಾಗಿ ಈಸಿಯಾಗಿ ಫಾರ್ಮೆಟ್ದಾಗ ಕೊಟ್ಟ ನೋಡ್ರಿ. ಲಿವರೇಜ್ ಈಸ್ ಅ ಮೆಜರ್ಸ್, ಲಿವರೇಜ್ ಏನು ಮಾಡ್ತಾರೆ ರೀ ಮೆಜರ್ಮೆಂಟ್ ಮಾಡ್ತದೆ ದ ಕೈಂಡ್ ಆಫ್ ರಿಲೇಷನ್ಶಿಪ್, ಒಂದು ಪ್ರಕಾರದ ರಿಲೇಷನ್ಶಿಪ್ ಅಂತ ಎಕ್ಸಿಸ್ಟ್ ಬಿಟ್ವೀನ್ ಟೂ ಡಿಫ್ರೆಂಟ್ ಫೈನಾನ್ಷಿಯಲ್ ವೇರಿಯೇಬಲ್ಸ್. ಓಕೆ, ಎರಡು ವೇರಿಯೇಬಲ್ಸ್ದಲ್ಲಿ ಇರುವಂಥ ರಿಲೇಷನ್ಶಿಪ್ಪನ್ನು ಮೆಜರ್ಮೆಂಟ್ ಮಾಡ್ತದೆ, ಅದಕ್ಕೆ ನಾವೇನಂತೀವಿ ಲಿವರೇಜ್ ಅಂತ ಕರಿತೀವಿ ಈಸಿಯಲ್ಲಿ ಹೇಳಬೇಕಂದ್ರೆ. ಓಕೆ, ನಾವು ಮುಟ್ಟದ ನೆಕ್ಸ್ಟ್ ತಿಳಿದಿಲ್ಲ ಅಂದರೆ ಮತ್ತೊಮ್ಮೆ ಈ ವಿಡಿಯೋ ರಿಪೀಟ್ ಮಾಡಿ ಕೇಳ್ರಿ. ಓಕೆ, ನಾ ಲಿವರೇಜ್ ಆಯಿತು, ಲಿವರೇಜ್ ಮುಗಿದ್ಮೇಲೆ ನೆಕ್ಸ್ಟ್ ಪಾರ್ಟ್ ಏನಿದೆ ಟೈಪ್ಸ್ ಆಫ್ ಲಿವರೇಜ್. ಟೈಪ್ಸ್ ಆಫ್ ಲಿವರೇಜ್ ನೋಡ್ರಿ, ಇಲ್ಲಿ ಟೋಟಲಿ 3 ಟೈಪ್ಸ್ ಆಫ್ ಲಿವರೇಜ್ ಇದೆ. ಫಸ್ಟ್ ಒನ್ ಆಪರೇಟಿಂಗ್ ಲಿವರೇಜ್, ಸೆಕೆಂಡ್ ಒನ್ ಫೈನಾನ್ಷಿಯಲ್ ಲಿವರೇಜ್, ಥರ್ಡ್ ಒನ್ ಕಂಬೈನ್ಡ್ ಲಿವರೇಜ್. ಆಪರೇಟಿಂಗ್ ಲಿವರೇಜ್ ಮೀನ್ಸ್ ಟೋಟಲಿ ಆಪರೇಟಿಂಗ್ ರಿಲೇಟೆಡ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟಿದ್ದು. ಫೈನಾನ್ಸಿಂಗ್ ಲಿವರೇಜ್ ಅಂದರೆ ಟೋಟಲಿ ಫೈನಾನ್ಸಿಂಗ್ ಸೆಕ್ಟರ್ಗೆ ಸಂಬಂಧಪಟ್ಟಿದ್ದು. ಕಂಬೈನ್ಡ್ ಲಿವರೇಜ್ ಅಂದರೆ ಈ ಎರಡೂರದ್ದು ಕಾಂಬಿನೇಷನ್ಗೆ ನಾವೇನಂತೀವಿ ಕಂಬೈನ್ಡ್ ಲಿವರೇಜ್. ಯಾವ ಎರಡರದ್ದು ರೀ ಆಪರೇಟಿಂಗ್ ಮತ್ತು ಫೈನಾನ್ಸಿಂಗ್, ಈ ಎರಡರದ್ದು ಕಾಂಬಿನೇಷನ್ ನಾವೇಂತೀವಿ ಕಂಬೈನ್ಡ್ ಲಿವರೇಜ್ ಅಂತ ಕರಿತೀವಿ. ಓಕೆ, ನಾ ಆಪರೇಟಿಂಗ್ ಲಿವರೇಜ್ ಅಂದರೆ ಏನು? ಆಪರೇಟಿಂಗ್ ಲಿವರೇಜ್ ನೋಡ್ರಿ, ಇಟ್ ರೀಪ್ರೆಸೆಂಟ್ಸ್ ಎಬಿಲಿಟಿ ಆಫ್ ದ ಬಿಸ್ನೆಸ್ to use fixed operating cost to magnify the effect of changes in the sales and operating profit. ಅಂದರೆ ನಾವು ಆಪ್ರೇಟಿಂಗ್ ಅಂದರೆ ಸ್ಪೆಷಲಿ ಆಪ್ರೇಷನ್ ರಿಲೇಟೆಡ್ ಗೂಡ್ಸ್ ಆಪ್ರೇಷನ್. ಓಕೆ, ಒಂದು ಗೂಡ್ಸನ್ನು ಪ್ರೊಡ್ಯೂಸಿಂಗ್ ಮಾಡಿ ಸೇಲ್ಸ್ ತನಕ ಹೋಗಬೇಕಾದ್ರೆ ಅದಕ್ಕೆ ರಿಲೇಟೆಡ್ ಆಗಿರೋಂಥ ಎಲ್ಲ ಆ್ಯಕ್ಟಿವಿಟೀಸ್ ನಾವೇನಂತೀವಿ ಆಪ್ರೇಟಿಂಗ್ ಆ್ಯಕ್ಟಿವಿಟಿ. ಓಕೆ, ಆ ಆಪ್ರೇಟಿಂಗ್ ಆ್ಯಕ್ಟಿವಿಟಿದಲ್ಲಿ ಇಟ್ ರೀಪ್ರೆಸೆಂಟ್ಸ್ ಎಬಿಲಿಟಿ ಆಫ್ ದ ಬಿಸ್ನೆಸ್. ಇದೇನು ರಿಪ್ರೆಸೆಂಟ್ ಮಾಡ್ತದೆ ರೀ ಬಿಸ್ನೆಸ್ದ ಎಬಿಲಿಟಿ ಪ್ರೆಸೆಂಟ್ ಮಾಡ್ತದೆ. ಬಿಸ್ನೆಸ್ ಟು ಯೂಸ್ ದ ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ ಟು ಮ್ಯಾಗ್ನಿಫೈ ದ ಇಫೆಕ್ಟ್ಸ್ ಆಫ್ ಚೇಂಜಸ್ ಇನ್ ದ ಸೇಲ್ಸ್. ಆಪರೇಟಿಂಗ್ ಕಾಸ್ಟ್ದಿಂದ ಎಷ್ಟು ಇಫೆಕ್ಟ್ ಆಯಿತು ಸೇಲ್ಸ್ದಲ್ಲಿ ಆ್ಯಂಡ್ ಆಪ್ರೇಟಿಂಗ್ ಪ್ರಾಫಿಟ್ದಲ್ಲಿ. ನೋಡಿರಿ, ಆಪ್ರೇಟಿಂಗ್ ಕಾಸ್ಟ್ ಏನಾದರೂ ಹೆಚ್ಚಿಗೆ ಕಡಿಮೆ ಆಯ್ತು ಅಂದರೆ ಸೇಲ್ಸ್ಗೂ ಹೆಚ್ಚಿಗೆ ಸೇಲ್ಸ್ ಮತ್ತು ಆಪ್ರೇಟಿಂಗ್ ಪ್ರಾಫಿಟ್ಗೆ ಎಫೆಕ್ಟ್ ಆಗ್ತದೆ ರೀ. ಆಪ್ರೇಟಿಂಗ್ ಪ್ರಾಫಿಟ್ ಅಂದರೆ ಏನು ಗೊತ್ತೇನು ರೀ? ಆಪ್ರೇಟಿಂಗ್ ಪ್ರಾಫಿಟ್ ಅಂದರೆ EBIT, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಓಕೆ, ಸೇಲ್ಸ್ದಲ್ಲಿ ನಾವೇನು ಎಷ್ಟು ಮಾಡ್ತೀವಿ ರೀ ಫಿಕ್ಸ್ಡ್ ಕಾಸ್ಟ್. ಆಗ ಹೇಳಿದೆ ನಿಮ್ಮನ್ನ ಇಲ್ಲಿ ನೋಡಿ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಈ EBITಗೆ ಏನಂತೀವಿ ನಾವು ಆಪ್ರೇಟಿಂಗ್ ಪ್ರಾಫಿಟ್ ಅಂತೀವಿ. ಓಕೆ, ಈ ಏನಾದರೂ ಫಿಕ್ಸ್ಡ್ ಕಾಸ್ಟ್ ಮತ್ತು ವೇರಿಯಬಲ್ ಕಾಸ್ಟ್ದಲ್ಲಿ ಏನಾದರೂ ಹೆಚ್ಚಿಗೆ ಕಡಿಮೆ ಆಯಿತು ಅಂದರೆ ಆಟೋಮೆಟಿಕ್ಲಿ ಇಫೆಕ್ಟ್ ಏನಾಗ್ತದೆ ರೀ EBITಗೆ ಇಫೆಕ್ಟ್ ಆಗ್ತದೆ. ಇದಕ್ಕೆ ಏನಂತೀವಿ ಈ ಪಾರ್ಟಿಗೆ ನಾವು ಟೋಟಲ್ ಈ ಏನು ಪಾರ್ಟ್ ಅದಲ್ಲ ಸೇಲ್ಸ್ ವೇರಿಯಬಲ್ ಕಾಸ್ಟ್ ಫಿಕ್ಸ್ಡ್ ಕಾಸ್ಟ್ EBIT ಇದು ಏನು ಟೋಟಲ್ ಪಾರ್ಟ್ ಅಲ್ಲ ಇದಕ್ಕೆ ಏನಂತೀವಿ ನಾವು ಆಪ್ರೇಟಿಂಗ್ ಸೆಕ್ಟರ್. ಈ ಆಪ್ರೇಟಿಂಗ್ ಸೆಕ್ಟರ್ದಲ್ಲಿ ಏನಾದರೂ ಹೆಚ್ಚಿಗೆ ಕಡಿಮೆ ಆಯಿತು, ಫಾರ್ ಎಕ್ಸಾಂಪಲ್ ವೇರಿಯಬಲ್ ಕಾಸ್ಟ್ ಇನ್ಕ್ರೀಸ್ ಆಯಿತು, ಫಿಕ್ಸ್ಡ್ ಕಾಸ್ಟ್ ಇನ್ಕ್ರೀಸ್ ಆಯಿತು, ಆಟೋಮೆಟಿಕ್ಲಿ EBIT ಮೀನ್ಸ್ ಆಪ್ರೇಟಿಂಗ್ ಪ್ರಾಫಿಟ್ ಏನಾಗ್ತದೆ ಇದು ಕಡಿಮೆ ಆಯಿತು. ಅದೇ ವೇರಿಯಬಲ್ ಕಾಸ್ಟ್ ಮತ್ತು ಫಿಕ್ಸ್ಡ್ ಕಾಸ್ಟ್ಲಿ ಕಡಿಮೆ ಆಯಿತು, ಆಟೋಮೆಟಿಕ್ಲಿ EBIT ಹೆಚ್ಚಿಗೆ ಬರ್ತದೆ. ಆದರೆ ಇನ್ನೊಂದು ರೀಸನ್ ಅಂದರೆ ಫಿಕ್ಸ್ಡ್ ಕಾಸ್ಟ್ ಯಾವಾಗಲೂ ಫಿಕ್ಸ್ ಆಗಿರ್ತದೆ. ಓನ್ಲಿ ವೇರಿಯೇಷನ್ ಏನಿರ್ತದೆ ರೀ ಓನ್ಲಿ ವೇರಿಯೇಷನ್ ಇನ್ ದ ವೇರಿಯಬಲ್ ಕಾಸ್ಟ್ಲಿ ಮಾತ್ರ ಆಗ್ತದೆ. ಓಕೆ, ಅದಕ್ಕೆ ನಾವೇನಂತೀವಿ ಆಪ್ರೇಟಿಂಗ್ ಲಿವರೇಜ್. ನೋಡಿರಿ, ಇಟ್ ರಿಪ್ರೆಸೆಂಟ್ಸ್ ದ ಎಬಿಲಿಟಿ ಆಫ್ ದ ಬಿಸ್ನೆಸ್ ಟು ಯೂಸ್ ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ ಮ್ಯಾಗ್ನಿಫೈ ದ ಇಫೆಕ್ಟ್ಸ್ ಆಫ್ ದ ಚೇಂಜಸ್ ಇನ್ ದ ಸೇಲ್ಸ್ ಆ್ಯಂಡ್ ಆಪರೇಟಿಂಗ್ ಪ್ರಾಫಿಟ್. ಇದು ಐ ಥಿಂಕ್ ಎಲ್ಲರಿಗೆ ತಿಳಿದಿರ್ಬೋದು. ಚಾರ್ಟ್ ವಿತ್ ದ ಹೆಲ್ಪ್ ಆಫ್ ಚಾರ್ಟ್ ನಿಮಗೆ ಹೇಳಿದ್ದೇನೆ. ಇನ್ ಸಿಂಪಲ್ ಹೇಳ್ತಾನೆ ನೋಡ್ರಿ, ಇದು ಟೋಟಲಿ ಏನು ಡೆಫಿನೇಷನ್ ಮೀನಿಂಗ್ ಇದೆ ಇದನ್ನು ಸಿಂಪಲ್ ಆಗಿ ಹೇಳಬೇಕಂದ್ರೆ ಇನ್ ಸಿಂಪಲ್ ಆಪರೇಟಿಂಗ್ ಲಿವರೇಜ್ ಮೆಜರ್ಸ್ ದ ಆಪರೇಟಿಂಗ್ ರಿಸ್ಕ್. ಆಪರೇಟಿಂಗ್ ಲಿವರೇಜ್ ಏನು ಮಾಡ್ತದೆ ರೀ ಏನು ಮೆಜರ್ ಮಾಡ್ತದ ಆಪರೇಟಿಂಗ್ ರಿಸ್ಕ್. ಅಂದರೆ ಆಪರೇಟಿಂಗ್ದಿಂದ ಎಷ್ಟು ಆಪರೇಟಿಂಗ್ ಸೆಕ್ಟರ್ನಿಂದ ಎಷ್ಟು ನಮಗೆ ರಿಸ್ಕ್ ಆಗ್ಬೋದು ಅಥವಾ ರಿಟರ್ನ್ಸ್ ಆಗ್ಬೋದು ಇದನ್ನು ಮೆಜರ್ಮೆಂಟ್ ಮಾಡೋದಕ್ಕೆ ಆಪರೇಟಿಂಗ್ ಲಿವರೇಜ್ ನಾವು ಕಂಡುಹಿಡಿತೀವಿ. ಓಕೆ, ಇಟ್ ಸಿಗ್ನಿಫೈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಚೇಂಜಸ್ ಇನ್ ದ ಸೇಲ್ಸ್ ವ್ಯಾಲ್ಯೂಮ್ ಆ್ಯಂಡ್ ಆಪರೇಟಿಂಗ್ ಇನ್ಕಮ್. ಸೇಮ್ ಇದೇ ಮೇಲಿಂದ ಹೊಳೆ ಬಂದದ್ದು ನೋಡ್ರಿ. ಇಟ್ ಸಿಗ್ನಿಫೈಸ್ ರಿಲೇಷನ್ಶಿಪ್ ಬಿಟ್ವೀನ್ ಚೇಂಜಸ್ ಇನ್ ದ ಸೇಲ್ಸ್ ವ್ಯಾಲ್ಯೂಮ್ ಆ್ಯಂಡ್ ಆಪರೇಟಿಂಗ್ ಇನ್ಕಮ್. ಓಕೆ, ಈಗ ಆಪರೇಟಿಂಗ್ ಲಿವರೇಜ್ನ ಫಾರ್ಮುಲಾ ಏನು ನೋಡ್ರಿ. ಆಪರೇಟಿಂಗ್ ಲಿವರೇಜ್ ಫಾರ್ಮುಲಾ ಏನಂದರೆ ಆಪರೇಟಿಂಗ್ ಲಿವರೇಜ್ ಡಿವೈಡೆಡ್ ಬೈ contribution divided by EBIT. Contribution divided by EBIT.
ಓಕೆ ದಿಸ್ ಇಸ್ ಡಿವೈಡೆಡ್ ಕಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಇ ಬಿ ಐ ಟಿ ಅಂದರೆ ಆಪ್ರೇಟಿಂಗ್ ಲಿವರೇಜ್ದ ಫಾರ್ಮುಲಾ ಏನಿದೆ ರೀ ಕಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಇ ಬಿ ಐ ಟಿ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್ ಕಂಟ್ರಿಬ್ಯೂಷನ್ ಹೇಗೆ ಬರ್ಬೋದು ಕಂಟ್ರಿಬ್ಯೂಷನ್ ಕೊಟ್ಟಿನಿ ನೋಡಿರಿ ಕಂಟ್ರಿಬ್ಯೂಷನ್ ಅಂದರೆ ನಮಗೆ ಕಂಟ್ರಿಬ್ಯೂಷನ್ ಬೇಗ ಪ್ರಾಬ್ಲಮ್ದಲ್ಲಿ ಇರಲಿಲ್ಲ ಅಂದರೆ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು ಕಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಸೇಲ್ಸ್ದಲ್ಲಿ ವೇರಿಯಬಲ್ ಕಾಸ್ಟ್ ಲೆಸ್ ಮಾಡಿದಾಗ ನಿಮಗೇನು ಸಿಗ್ಬೋದು ರೀ ಕಂಟ್ರಿಬ್ಯೂಷನ್ ಓಕೆ ವಿ ವಾಂಟ್ ಕಂಟ್ರಿಬ್ಯೂಷನ್ ಎಕ್ಸಾಕ್ಟ್ಲಿ ಫಾರ್ಮುಲಾ ಇಸ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ನೆಕ್ಸ್ಟ್ ಇ ಬಿ ಐ ಟಿ ಬೇಕಾದರೆ ಏನು ರೀ ಫಾರ್ಮುಲಾ ಇ ಬಿ ಐ ಟಿ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಓಕೆ ಸೇಲ್ಸ್ದಲ್ಲಿ ವೇರಿಯಬಲ್ ಕಾಸ್ಟ್ ಮಾಡಿರಿ ಮತ್ತು ಫಿಕ್ಸ್ಡ್ ಕಾಸ್ಟ್ ಲೆಸ್ ಮಾಡಿರಿ ಬಂದಂಥ ಆನ್ಸರ್ಗೆ ನಾವೇನಂತೀವಿ ಇ ಬಿ ಐ ಟಿ ಓಕೆ ಮತ್ತು ಇಲ್ಲಿ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಯೂಸ್ ಮಾಡಬೇಡ್ರಿ ಮೈನಸ್ ಪ್ಲಸ್ ಹಿಂಗೇನೋ ಬರಲ್ಲ ಓಕೆ ನೋಡಿರಿ ಬೇಕಾದರೆ ಇಲ್ಲಿ ಫಸ್ಟ್ ಇಲ್ಲಿ ಇತ್ತು ಇಲ್ಲಿ ನೋಡಿರಿ ನೀವು ಸೇಮ್ ನಾ ಹೇಳಿದ್ದೆ ಇದು ಫಸ್ಟ್ ನೀವು ಲಿವರೇಜ್ ಪಾರ್ಟಿಗೆ ಹೋಗಿಗಿಂತ ಮುಂಚಿತವಾಗಿ ನೀವು ಮೊದಲು ಇದು ಸರಿಯಾಗಿ ತಿಳ್ಕೊಬೇಕು ನೀವು ಈ ಪಾರ್ಟ್ ಭಾಳ ಇಂಪಾರ್ಟೆಂಟ್ ಇದೆ ಓಕೆ ಆಪರೇಟಿಂಗ್ ಲಿವರೇಜ್ ಫಾರ್ಮುಲಾ ಏನಿದೆ ಆಪರೇಟಿಂಗ್ ಲಿವರೇಜ್ ಇಸ್ ಈಕ್ವಲ್ ಟು ಕಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಇ ಬಿ ಐ ಟಿ ಕಂಟ್ರಿಬ್ಯೂಷನ್ ಬೇಕಾದ್ರೆ ಹೆಂಗೆ ರೀ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಅಂದರೆ ಇಲ್ಲಿ ಕಂಟ್ರಿಬ್ಯೂಷನ್ ಬೇಕಾಗಿದ್ರೆ ನೆಕ್ಸ್ಟ್ ಇ ಬಿ ಐ ಟಿ ಫಾರ್ಮುಲಾ ಏನು ರೀ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ನಾವು ಗೋ ಟು ದ ಪ್ರಾಬ್ಲಮ್ ಈಗ ನಾವು ಪ್ರಾಬ್ಲಮ್ಗೆ ಹೋಗೋಣ ಪ್ರಾಬ್ಲಮ್ ನೋಡಿ ಸ್ವಲ್ಪ ಎಲ್ಲರೂ ಪ್ರಾಬ್ಲಮ್ ಓದ್ಕೊರಿ ಸ್ವಲ್ಪ ಇಲ್ಲಿ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿದ ಮೇಲೆ ಪ್ರಾಬ್ಲಮ್ ನೋಡಿ ಪ್ರಾಬ್ಲಮ್ ಏನಿದೆ ಸ್ನೇಹ ಲಿಮಿಟೆಡ್ ಅಚೀವ್ಡ್ ಅ ಸೇಲ್ಸ್ ಆಫ್ ರುಪೀಸ್ 8 lakh ಸ್ನೇಹ ಲಿಮಿಟೆಡ್ ಸೇಲ್ಸ್ ಮಾಡಿದ್ದಾರೆ 8 lakh ರೂಪೀಸ್ ಸೇಲ್ಸ್ ಮಾಡಿದ್ದಾರೆ ಇಟ್ ಹ್ಯಾಸ್ ಅ ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ ಆ ಸೇಲ್ಸ್ ಮಾಡಬೇಕಾದ್ರೆ ಬಂದಂಥ ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ means I think all of you know about that production cost whatever the production purpose whatever the cost incurred that cost is called as fixed operating cost 1,60,000 there is 10% term loan of rupees 4 lakh ಅಂದರೆ ಬಿಸ್ನೆಸ್ ನಡೆಸಬೇಕಾದ್ರೆ ಅವ್ರು ಲೋನ್ ತೊಗೊಂಡಿದ್ದಾರೆ ಆ ಲೋನ್ ಮೇಲೆ ಬಡ್ಡಿ ಎಷ್ಟಿದೆ 10% ಬಡ್ಡಿ ಇದೆ ಲೋನ್ ಎಷ್ಟು ತೊಗೊಂಡಿದ್ದಾರೆ ರೀ 4 lakh ಓಕೆ ಅಂದರೆ ಈ 10% ಬಡ್ಡಿ ಅಂದರೆ 10% ಇಂಟ್ರೆಸ್ಟ್ ಕೊಡಬೇಕು ನೀವು ಅವರಿಗೆ ದ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಈಸ್ rupees 80 ಆಫ್ಟರ್ ಪ್ರೊಡಕ್ಷನ್ ಆಫ್ ದ ಗೂಡ್ಸ್ ದ ಮಾರ್ಕೆಟ್ ಪ್ರೈಸ್ ಆಫ್ ದ ಗೂಡ್ಸ್ ಈಸ್ 80 ಓಕೆ ಫೇಸ್ ವ್ಯಾಲ್ಯೂ ಮಾರ್ಕೆಟ್ದಲ್ಲಿ ಸೇಲ್ ಮಾಡಬೇಕಾದ್ರೆ ಗೂಡ್ಸಿಗೆ ಎಷ್ಟು ಚಾರ್ಜ್ ಮಾಡಿದ್ದಾರೆ 80 ರೂಪಾಯಿ ಚಾರ್ಜ್ ಮಾಡಿದ್ದಾರೆ ವೇರಿಯಬಲ್ ಕಾಸ್ಟ್ ಈಸ್ rupees 56 ಪರ್ ಯೂನಿಟ್ ವೇರಿಯಬಲ್ ಕಾಸ್ಟ್ ಎಷ್ಟಿದೆ 56 ರೂಪಾಯಿ ಪರ್ ಯೂನಿಟ್ಗೆ ವೇರಿಯಬಲ್ ಕಾಸ್ಟ್ ಅಂದರೆ ಇದು ಪ್ರೊಡಕ್ಷನ್ ಪರ್ಪಸ್ಗಾಗಿ ಆದಂಥ ಕಾಸ್ಟ್ ಅದು ವೇರಿಯಬಲ್ ಕಾಸ್ಟ್ ಕ್ಯಾಲ್ಕುಲೇಟ್ ಆಪರೇಟಿಂಗ್ ಲಿವರೇಜ್ ಆಪರೇಟಿಂಗ್ ಲಿವರೇಜ್ ದ ಕಂಪನಿ ಈಸ್ ಇನ್ 30% ಟ್ಯಾಕ್ಸ್ ಬ್ರಾಕೆಟ್ ಮತ್ತೇನು ಕೊಡಬೇಕು ಅವರು 30% ಟ್ಯಾಕ್ಸು ಕೊಡಬೇಕಂತ ಓಕೆ ಖರೆ ನನಗಿಲ್ಲಿ ಫಾರ್ಮುಲಾ ಆಪರೇಟಿಂಗ್ ಲಿವರೇಜ್ ಏನು ಬೇಕು ರೀ ಇ ಬಿ ಐ ಟಿ ಮತ್ತು ಕಾಂಟ್ರಿಬ್ಯೂಷನ್ ನಾವು ಟ್ಯಾಕ್ಸ್ ಲೆಸ್ ಮಾಡಿದ್ರೆ ಬರ್ತದೆ ಬಿಟ್ಟರು ಬರ್ತದೆ ಟ್ಯಾಕ್ಸ್ ನಮಗೇನು ಫರಕ್ ಬೀಳಲ್ಲ ಖರೆ ನನಗಿಲ್ಲಿ ಬೇಕಾಗಿದ್ದೇನು ಇ ಬಿ ಐ ಟಿ ಮತ್ತು ಕಾಂಟ್ರಿಬ್ಯೂಷನ್ ನೋಡಿರಿ ಸೊಲ್ಯೂಷನ್ ಕ್ಯಾಲ್ಕುಲೇಷನ್ ಆಫ್ ಆಪರೇಟಿಂಗ್ ಲಿವರೇಜ್ ಸೇಲ್ಸ್ ಇದೆ 10,000 ಸರ್ 10,000 ಎಲ್ಲಿ ಮೇಲೆ ಕೊಟ್ಟೇ ಇಲ್ಲಲ್ಲ ಎಲ್ಲಿಂದ ತಂದ್ರಿ ಸರ್ 10,000 ಯೂನಿಟ್ ಎಲ್ಲಿಂದ ಬತ್ತು ಸೊ 10,000 ಯೂನಿಟ್ ನೋಡ್ರಿ ಇಲ್ಲಿ ಯಾವ ರೀತಿ ಮಾಡಿವಿ 10,000 ಯೂನಿಟ್ ಓಕೆ ಜಸ್ಟ್ ಅ ಮಿನಿಟ್ ಸ್ವಲ್ಪ ಇಲ್ಲಿ ವೇರಿಯೇಷನ್ ಆಗಿದೆ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಬಾರ್ದಾಗಿತ್ತು ಬ್ಲ್ಯಾಕ್ ಮಾಡಿದೆ ಅದರದಿಂದ ಕೆಲವೊಂದು ಬ್ರ್ಯಾಕೆಟ್ ಅದು ಹೋಗಿಬಿಟ್ಟಿದ್ದಾವೆ ನೋಡಿ 10 ಇಲ್ಲಿ ಪ್ರಾಬ್ಲಮ್ ಏನಂತಂದ್ರಿ ಟೋಟಲ್ ಸೇಲ್ಸ್ 8 lakh ಇದೆ ಆಪರೇಟಿಂಗ್ ಕಾಸ್ಟ್ ಅಂದರೆ ಫಿಕ್ಸ್ಡ್ ಕಾಸ್ಟ್ 1,60,000 ಇದೆ 10% ಲೋನ್ ಅಂದರೆ ಇಂಟ್ರೆಸ್ಟ್ ಆಯಿತು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 80 ರೂಪೀಸ್ ಇದೆ ವೇರಿಯಬಲ್ ಕಾಸ್ಟ್ 56 ಇದೆ ಕ್ಯಾಲ್ಕುಲೇಟಿಂಗ್ ಆಪರೇಟಿಂಗ್ ಲಿವರೇಜ್ ಅಂತಿದ್ದಾನೆ 30% ಟ್ಯಾಕ್ಸ್ ಕೊಟ್ಟಿದ್ದಾನೆ ಇದು ನಾ ಹೆಂಗೆ ಸಾಲ್ವ್ ಮಾಡಬೇಕಂದ್ರೆ ಅದೇ ಆಗಾಳಿ ಹೇಳಿದ್ನ ಫಾರ್ಮ್ಯಾಟ್ ರೆಕಾರ್ಡ್ ಮಾಡ್ಕೊರಿ ಆ ಫಾರ್ಮ್ಯಾಟ್ ಭಾಳ ಇಂಪಾರ್ಟೆಂಟ್ ಇದೆ ಫಸ್ಟ್ ಪೇಜಿಗೆ ನಿಮಗೆ ಏನು ಫಾರ್ಮ್ಯಾಟ್ ತೋರಿಸಿದೆಯಲ್ಲ ಈ ಫಾರ್ಮ್ಯಾಟ್ ತುಂಬ ಇಂಪಾರ್ಟೆಂಟ್ ನೀವು ರೆಕಾರ್ಡ್ ಮಾಡ್ಕೊರಿ ಫಾರ್ಮ್ಯಾಟ್ ಇದು ಈ ಫಾರ್ಮ್ಯಾಟ್ ಮೇಲೆ ಎಲ್ಲ ಬೇಸ್ ಇದೆ ಓಕೆ
ಈಗ ಈ ಫಾರ್ಮ್ಯಾಟ್ ಹತ್ರ ಹೋದಾಗ ನಾವು ಸೇಲ್ಸ್ದಲ್ಲಿ ವೇರಿಯಬಲ್ ಕಾಸ್ಟ್ ಲೆಸ್ ಮಾಡಬೇಕು. ವೇರಿಯಬಲ್ ಕಾಸ್ಟ್ದಲ್ಲಿ ಬಂದು ಲೆಸ್ ಮಾಡಿದಾಗ ವೇರಿಯಬಲ್ ಕಾಸ್ಟ್ ಬಂದಾಗ ಅದರಲ್ಲಿ ಬಂದು ಲೆಸ್ ಮಾಡಿದಾಗ ಕಾಂಟ್ರಿಬ್ಯೂಷನ್ ಬರ್ತದೆ. ಕಾಂಟ್ರಿಬ್ಯೂಷನ್ದಲ್ಲಿ ಫಿಕ್ಸ್ಡ್ ಕಾಸ್ಟ್ ಲೆಸ್ ಮಾಡಬೇಕು. ಫಿಕ್ಸ್ಡ್ ಕಾಸ್ಟ್ದಲ್ಲಿ ಮತ್ತೆ ಫಿಕ್ಸ್ಡ್ ಕಾಸ್ಟ್ ಲೆಸ್ ಮಾಡಬೇಕು. ಅವಾಗೇನು ಬರ್ತದೆ, EBIT ಬರ್ತದೆ. ಓಕೆ, ಈಗ ಸೇಲ್ಸ್ 8 ಲ್ಯಾಕ್ ಆಲ್ರೆಡಿ ಇಲ್ಲಿ ಕೊಟ್ಟಾನ್ರಿ. 8 ಲ್ಯಾಕ್ ಕೊಟ್ಟಲ್ಲ, ಸೇಲ್ಸ್ 8 ಲ್ಯಾಕ್ ಬರ್ತೀವಿ. ಅಂದರೂ ನಾವು ಎಷ್ಟು ಯೂನಿಟ್ ಅದಾವ ಕಂಡು ಹಿಡಿಬೇಕಾದ್ರೆ ಇಲ್ಲದ ನೋಡ್ರಿ. ಹೌ ಗೆಟ್ 10,000 ಯೂನಿಟ್, ಹೌ ಗೆಟ್ 10,000 ಯೂನಿಟ್ ಕೇಳಿದ್ರೆ ಸಹ 10 ಸರ್ ಇಲ್ಲಿ ಪ್ರಾಬ್ಲಮ್ ಇಲ್ಲ, ಈಸಿ ಇದೆ ರೀ. ಟೋಟಲ್ ಎಷ್ಟು ಸೇಲ್ಸ್ ಆಗಿದೆ, 8 ಲ್ಯಾಕ್. ಟೋಟಲ್ ಸೇಲ್ಸ್ 8 ಲ್ಯಾಕ್. ಪರ್ ಯೂನಿಟ್ ಹೆಂಗೆ ಸೇಲ್ ಮಾಡಿರಿ, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 80 ಪ್ರೈಸ್ ಪರ್ ಯೂನಿಟ್ 80. ಟೋಟಲ್ ಯೂನಿಟ್, ಟೋಟಲ್ ಸೇಲ್ಸ್ ಡಿವೈಡ್ ಬೈ ಪರ್ ಯೂನಿಟ್ ಲೆಸ್ ಮಾಡಿಬಿಡ್ರಿ, ಪರ್ ಪ್ರೈಸ್ ಪರ್ ಯೂನಿಟ್ ಲೆಸ್ ಮಾಡಿಬಿಡ್ರಿ, ಆಟೋಮೆಟಿಕ್ಲಿ ಟೋಟಲ್ ಯೂನಿಟ್ ನಿಮಗೆ ಸಿಗಬಹುದು. ಅಂದರೆ ಟೋಟಲ್ ಸೇಲ್ಸ್ದಲ್ಲಿ ಈಚ್ ಪರ್ ಯೂನಿಟ್ ಪ್ರೈಸ್ ಪರ್ ಯೂನಿಟ್ ಲೆಸ್ ಮಾಡಿರಿ, ಆಟೋಮೆಟಿಕ್ಲಿ ನಿಮಗೆ ಸಿಗ್ತದೆ. ನಿಮಗೆ ಇಲ್ಲಿ ಟೋಟಲ್ ಯೂನಿಟ್ ಸಿಗಬಹುದು. ಟೋಟಲ್ ಯೂನಿಟ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗುತ್ತದೆ. ಓಕೆ, ನೋಡಿರಿ, ಟೋಟಲ್ ಸೇಲ್ಸ್ ಡಿವೈಡ್ ಬೈ ಪ್ರೈಸ್ ಪರ್ ಯೂನಿಟ್. ದ ಟೋಟಲ್ ಸೇಲ್ಸ್ ಇಸ್ 8 ಲ್ಯಾಕ್ ಡಿವೈಡೆಡ್ ಬೈ 80 ಮಾಡಿದ್ರಿ 10,000 ಯೂನಿಟ್. ಅದಕ್ಕೆ 10,000 ಇಂಟು 80 ಸೇಮ್ ಅಗೇನ್ 8 ಲ್ಯಾಕೇ ಬರ್ತದೆ ನೋಡಿರಿ. ನೆಕ್ಸ್ಟ್ ಲೆಸ್ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾನೆ. ಇದು ಆಪರೇಟಿಂಗ್ ಕಾಸ್ಟ್ ಅಂದರೆ ವೇರಿಯಬಲ್ ಕಾಸ್ಟ್ ಆಗಲ್ಲ, ಆಪರೇಟಿಂಗ್ ಕಾಸ್ಟ್ ಅಂದರೆ ಫಿಕ್ಸ್ಡ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ನೋಡಿರಿ ಎಲ್ಲಿ ಕೊಟ್ಟಿದ್ದಾನೆ, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 80 ಇದೆ. ವೇರಿಯಬಲ್ ಕಾಸ್ಟ್ ₹56 ಪರ್ ಯೂನಿಟ್, ಅಂದರೆ 56 ರೂಪಾಯಿಗೆ ಪರ್ ಯೂನಿಟ್ ವೇರಿಯಬಲ್ ಕಾಸ್ಟ್ ಇದೆ. ಗೊತ್ತಾಯಿತು, 10 ಸಾವಿರದ ಕಂಡು ಹಿಡಿದೆ ಗೊತ್ತಾಯ್ತು ನಿಮಗೆ ರೀ. ಈಗ 56 ರೂಪಾಯಿ ಇಡ್ತೀರಿ ನೀವು, ತಂದಿಲ್ಲ. ಒಂದು ಯೂನಿಟ್ಗೆ 56 ರೂಪಾಯಿ ಅಂತಂದರೆ 8 ಲಕ್ಷ ರೂಪಾಯಿ ಮಾರಾಟ ಮಾಡಿರಿ ನೀವು. ಅಂದರೆ ಎಷ್ಟು ಯೂನಿಟ್ ಅದ, ಅದರಲ್ಲಿ 10,000 ಯೂನಿಟ್ ಅದ. ಅದಕ್ಕೆ 56 ಇಂಟು 10,000. ಅರ್ಥ ಆಯಿತು ಯಾಕೆ ನಾವು 10,000 ಫೈಂಡ್ ಔಟ್ ಮಾಡಿದ್ದೀವಿ. ನಾವು ಬರೀ 56 ತಂದು ಇಡಕ್ಕೆ ಬರೋಂಗಿಲ್ಲ, 56 ಇಂಟು 10,000 ಮಾಡಬೇಕು. ಸೊ 10,000 ಏನು ತಂದ್ರಿ, ದಿಸ್ ಇಸ್ ದ 10,000. ಓಕೆ, ಅಂದರೆ 10,000 ಯೂನಿಟ್ ನನ್ನ ಕಡೆ ಇದ್ದಾವೆ. ಪ್ರತಿಯೊಂದು ಯೂನಿಟ್ ಪ್ರೊಡ್ಯೂಸ್ ಮಾಡೋಕ್ಕೆ ವೇರಿಯಬಲ್ ಕಾಸ್ಟ್ ಇನ್ಕರ್ಡ್ ಆಗಿದ್ದು 56, ಅಂದರೆ 56 ರೂಪೀಸ್ ಪರ್ ಯೂನಿಟ್. ಆದರೆ 10,000 ಯೂನಿಟ್ಗೆ ಎಷ್ಟಾಯಿತು, 5,60,000. 10,000 ಹೆಂಗೆ ಬರ್ತಂದು ಇಲ್ಲಿ ಬ್ರ್ಯಾಕೆಟ್ದಲ್ಲಿ ಬರ್ತೀನಿ ನೋಡಿರಿ. ನೆಕ್ಸ್ಟ್ ಆದ ಕಾರಣ ಏನು ಮಾಡ್ತೀರಿ, ಸೇಲ್ಸ್ 8 ಲ್ಯಾಕ್ದಲ್ಲಿ 5,60,000 ಲೆಸ್ ಮಾಡ್ತೀರಿ. ರಿಮೈನಿಂಗ್ ಅಮೌಂಟ್ ಈಸ್ 2,40,000. ದಟ್ ಅಮೌಂಟ್ ಈಸ್ ಕಾಲ್ಡ್ ಆಸ್ ಕಾಂಟ್ರಿಬ್ಯೂಷನ್. ಓಕೆ, ಆಲ್ ಆಫ್ ಯು ಅಂಡರ್ಸ್ಟುಡ್. ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್, after you get 2,40,000, that 2,40,000 called as contribution. Okay, 10,000 you get from that formula. 10,000 unit total sales divided by price per unit. Total sales is 8 lakh divided by price per unit is selling price is 80, means 8 lakh divided by 80. Automatically you got 10,000 units. Total unit is 10,000. That's why we taken here 10,000 into 56. Okay, the 56 rupees is the variable cost. Total unit is 10,000. Automatically the 5,60,000 is the variable cost. That after deducting the 5,60,000 from 8 lakh, you get 2,40,000. That 2,40,000 is called as contribution. After contribution ಬಂದಾಗ ಅದ್ರಾಗ ಏನು ಲೆಸ್ ಮಾಡಬೇಕು ಈಗ, ಫಿಕ್ಸ್ಡ್ ಕಾಸ್ಟ್. ನೋಡಿರಿ, ಫಿಕ್ಸ್ಡ್ ಕಾಸ್ಟ್, ಆಪರೇಟಿಂಗ್ ಕಾಸ್ಟ್ ಮತ್ತು ಫಿಕ್ಸ್ಡ್ ಕಾಸ್ಟ್ ಒಂದೇ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆಪರೇಟಿಂಗ್ ಕಾಸ್ಟ್ ಆ್ಯಂಡ್ ಫಿಕ್ಸ್ಡ್ ಕಾಸ್ಟ್ ಎರಡೂ ಒಂದೇ. ಎಷ್ಟು ಅದರಿ ಫಿಕ್ಸ್ಡ್ ಕಾಸ್ಟ್, 1,60,000. ಅದಕ್ಕೆ ಈ ಫಿಕ್ಸ್ಡ್ ಕಾಸ್ಟ್ 2,40,000ದಲ್ಲಿ 1,60,000 ಲೆಸ್ ಮಾಡ್ತೀರಿ. ಅಂದರೆ ಕಾಂಟ್ರಿಬ್ಯೂಷನ್ದಿಂದ 1,60,000 ಲೆಸ್ ಮಾಡ್ತೀರಿ ಫಿಕ್ಸ್ಡ್ ಕಾಸ್ಟ್. ಉಳಿತು ಎಷ್ಟು, 80,000. ಈ 80,000 ಏನಂತೀವಿ, EBIT. ಈ 80,000 ಏನಂತೀವಿ, EBIT. ಓಕೆ, ಈಗ ನಮ್ಮ ಫಾರ್ಮುಲಾ ಏನಿದೆ ರೀ, ಆಪರೇಟಿಂಗ್ ಲಿವರೇಜ್ ಫಾರ್ಮುಲಾ ನೋಡ್ರಿ, ಕಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ನೋಡ್ರಿ, ನಾವು ಈ ಫಾರ್ಮ್ಯಾಟ್ದಿಂದ ಕಂಟ್ರಿಬ್ಯೂಷನು ಕಂಡು ಹಿಡಿದೀವಿ 2,40,000, EBITನೂ ಕಂಡು ಹಿಡಿದೀವಿ 80,000. ಎಲ್ಲರೂ ಕರ್ಸರ್ ನೋಡ್ರಿ, EBITನೂ ಕಂಡು ಹಿಡಿದೀವಿ 80,000, ಕಂಟ್ರಿಬ್ಯೂಷನು ಕಂಡು ಹಿಡಿದೀವಿ 2,40,000. ಓಕೆ, ನಮಗೆ ಬೇಕಾಗಿದ್ದು ಅವೈಲೇಬಲ್ ಆಗಿದೆ. ಮತ್ತು ಮುಂದೆ ಟ್ಯಾಕ್ಸ್ ಕಡೆ ಯಾಕೆ ಹೋಗ್ತೀವಿ, ಬಿಟ್ಟು. ನೆಕ್ಸ್ಟ್ ಫಾರ್ಮುಲಾ ಅಗೇನ್, ಆಪರೇಟಿಂಗ್ ಲಿವರೇಜ್ ಇಸ್ ಈಕ್ವಲ್ ಟು ಕಂಟ್ರಿಬ್ಯೂಷನ್ ಡಿವೈಡ್ ಬೈ EBIT. ಸೇಮ್ ಫಾರ್ಮುಲಾ. ಕಂಟ್ರಿಬ್ಯೂಷನ್ ಎಷ್ಟಿದೆ, 2,40,000. EBIT ಎಷ್ಟಿದೆ, 80,000. ಡಿವೈಡ್ ಮಾಡಿದಾಗ ಆನ್ಸರ್ ಈಸ್ 3 ಟೈಮ್. ಅದರಲ್ಲಿ ಆಪರೇಟಿಂಗ್ ಲಿವರೇಜ್ ಎಷ್ಟಿದೆ, 3 ಟೈಮ್ಸ್ ಇದೆ. ಅರ್ಥ ಆಯಿತು ಎಲ್ಲರಿಗೆ? ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ರಿಪೀಟ್ ನೋಡಿರಿ ವಿಡಿಯೋ. ಅಂದರೂ ಅರ್ಥ ಆಗಿಲ್ಲ ಅಂದರೆ ನಾನು ವಾಟ್ಸಪ್ದಲ್ಲಿ ಮೆಸೇಜ್ ಮಾಡಿರಿ, ಅದಕ್ಕೆ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಓಕೆ, ನಾವು ಗೋ ಟು ದ ಫೈನಾನ್ಷಿಯಲ್ ಲಿವರೇಜ್. ಸೇಮ್, it represent, or it in simply say financial leverage measures the financial risk.
ಫೈನಾನ್ಷಿಯಲ್ ರಿಸ್ಕ್ ಎಷ್ಟಾಗ್ಬೋದು, ಫೈನಾನ್ಷಿಯಲ್ ರಿಟರ್ನ್ ಎಷ್ಟಾಗ್ಬೋದು, ಇದನ್ನು ಮೆಜರ್ಮೆಂಟ್ ಮಾಡೋಕ್ಕೆ ಏನಂತೀವಿ, ಫೈನಾನ್ಷಿಯಲ್ ಲಿವರೇಜ್. ಸೇಮ್ ಲಿವರೇಜ್ ಪಾರ್ಟ್ 1 by 1 ಮುಂದೆ ಬರ್ತದೆ ಅಷ್ಟೇ ರೀ. ನೋಡಿ ಕ್ಲಿಯರ್ ಆಗಿ ನಾನು ಫೈನಾನ್ಷಿಯಲ್ ಲಿವರೇಜ್ ರೀಪ್ರೆಸೆಂಟ್ ಎಬಿಲಿಟಿ ಆಫ್ ದ ಬಿಸ್ನೆಸ್ ಟು ಯೂಸ್ ಅ ಫಿಕ್ಸ್ಡ್ ಕಾಸ್ಟ್ ಆ್ಯಂಡ್ ಫೈನಾನ್ಸ್ ಟು ಮ್ಯಾಗ್ನಿಫೈ ದ ಅರ್ನಿಂಗ್ ಪರ್ ಶೇರ್. ಎಬಿಲಿಟಿ ಆಫ್ ದ ಬಿಸ್ನೆಸ್ ಟು ಯೂಸ್ ಫಿಕ್ಸ್ಡ್ ಕಾಸ್ಟ್, ಫೈನಾನ್ಸ್ ಟು ಮ್ಯಾಗ್ನಿಫೈ ದ ಅರ್ನಿಂಗ್ ಪರ್ ಶೇರ್ಸ್. ಅಂದರೆ ಫಿಕ್ಸ್ಡ್ ಕಾಸ್ಟ್ ಯೂಸ್ ಮಾಡ್ತಾರೆ ಬಿಸ್ನೆಸ್ದಲ್ಲಿ. ಫಿಕ್ಸ್ಡ್ ಕಾಸ್ಟ್ ಅಂದರೆ ಏನು, ಕಂಪ್ನಿಗೆ ಬರುವಂಥ ಫಿಕ್ಸ್ಡ್ ಕಾಸ್ಟ್, ಫೈನಾನ್ಸ್ ಮೇಲೆ ಬರುವಂಥ ಫಿಕ್ಸ್ಡ್ ಕಾಸ್ಟ್ ಅಂದರೆ ಯಾವುದು, ಎವ್ರಿ ಇಯರ್ ಇಂಟ್ರೆಸ್ಟ್ ಕೊಡ್ತೀರಿ, ಇಟ್ ಇಸ್ ಅ ಫಿಕ್ಸ್ಡ್ ಕಾಸ್ಟ್. ಒಂದು ಡಿಬೆಂಚರ್ಸ್ ತೊಗೊಂಡ್ರಿ 4 lakh 5 lakh ಏನೋ ಡಿಬೆಂಚರ್ಸ್ ತೊಗೊಂಡ್ರಿ, ಅದರ ಮೇಲೆ ಪ್ರತಿ ವರ್ಷ ಬಡ್ಡಿ ಕಟ್ತೀರಿ, ಇದು ಫಿಕ್ಸ್ಡ್ ಕಾಸ್ಟ್. ನೀವು ಹಣ ತೊಗೊಂಡ ಮೇಲೆ ಎಷ್ಟು ಪ್ರಮಾಣದಲ್ಲಿ ನಿಮಗೆ ಅದು ರಿಸ್ಕ್ ಆಗಬಹುದು ಬಿಸ್ನೆಸ್ದಲ್ಲಿ, ಎಷ್ಟು ಪ್ರಮಾಣದಲ್ಲಿ ನೀವು ಬಡ್ಡಿ ತುಂಬ್ತಿರಲ್ಲ, ಎಷ್ಟು ಪರ್ಸೆಂಟೇಜ್ ಬಡ್ಡಿ ತುಂಬ್ತಿರಲ್ಲ, ಅದು ನಿಮಗೆ ಯಾವ ರೀತಿ ನಿಮ್ಮ ಬಿಸ್ನೆಸ್ ಮೇಲೆ ಪರಿಣಾಮ ಬೀಳಬಹುದು ಅದನ್ನು ಅನಲೈಸಸ್ ಮಾಡೋಕ್ಕೆ ಲಿವರೇಜ್. ನೋಡಿರಿ, ನೀವು ಯಾಕಂದರೆ ಇಂಟ್ರೆಸ್ಟ್ ನೀವು ಪ್ರತಿ ವರ್ಷ ಕೊಡಲೇಬೇಕು. ಪ್ರಾಫಿಟ್ ಆಗಲಿ ಅಥವಾ ಲಾಸ್ ಆಗಲಿ ಇಂಟ್ರೆಸ್ಟ್ ನೀವು ಪ್ರತಿ ವರ್ಷ ಕೊಡಲೇಬೇಕು. ಬಟ್ ಇಂಟ್ರೆಸ್ಟ್ ಪ್ರತಿ ವರ್ಷ ಕೊಡಲೇಬೇಕಂದ್ರೆ ಆಟೋಮೆಟಿಕ್ಲಿ ಏನಾಗ್ಬಿಡ್ತದೆ ಗೊತ್ತೇನ್ರಿ, ಆ ಇಂಟ್ರೆಸ್ಟ್ ಕೊಡಬೇಕಂದ್ರೆ ಆಟೋಮೆಟಿಕ್ಲಿ ನಿಮ್ಮ ಬಿಸ್ನೆಸ್ಗೆ ಇಫೆಕ್ಟ್ ಆಗೋ ಚಾನ್ಸ್ ಡೆಫಿನೆಟ್ಲಿ. ಯಾಕಂದರೆ ನೀವು ಪ್ರಾಫಿಟ್ ಆದರೂ ಕೊಡಲೇಬೇಕು, ಲಾಸ್ ಆದರೂ ಇಂಟ್ರೆಸ್ಟ್ ಕೊಡಲೇಬೇಕು. ಅದನ್ನು ಮೆಜರ್ಮೆಂಟ್ ಮಾಡೋದಕ್ಕೆ ನಿಮ್ಮ ಬಿಸ್ನೆಸ್ ಮೇಲೆ ಏನು ಪರಿಣಾಮ ಬೀಳಬಹುದು ಅದನ್ನು ಮೆಜರ್ಮೆಂಟ್ ಮಾಡೋಕ್ಕೆ ಏನಂತೀವಿ ನಾವು ರೀ, ಫೈನಾನ್ಷಿಯಲ್ ಲಿವರೇಜ್. ಫೈನಾನ್ಷಿಯಲ್ ಲಿವರೇಜ್. ಓಕೆ, ಇನ್ ಸಿಂಪಲ್ ಟು ಸೇ ಫೈನಾನ್ಷಿಯಲ್ ಲಿವರೇಜ್ ಮೆಜರ್ಸ್ ಫೈನಾನ್ಷಿಯಲ್ ರಿಸ್ಕ್. ಫೈನಾನ್ಷಿಯಲ್ ಲಿವರೇಜ್ ಮೆಜರ್ಸ್ ಫೈನಾನ್ಷಿಯಲ್ ರಿಸ್ಕ್. ಓಕೆ, ಇದು ಏನು ಮೆಜರ್ ಮಾಡ್ತಾರೆ ರೀ, ಫೈನಾನ್ಷಿಯಲ್ ರಿಸ್ಕನ್ನು ಮೆಜರ್ಮೆಂಟ್ ಮಾಡುತ್ತದೆ. ನೋಡಿ, ಈಗ ಇದರ ಫಾರ್ಮುಲಾ ಏನಿದೆ, ಇದರ ಫಾರ್ಮುಲಾ ಈಸಿಯಾಗಿ ಕೊಟ್ಟ ನೋಡಿ. ಫೈನಾನ್ಷಿಯಲ್ ಲಿವರೇಜ್ ಇಸ್ ಈಕ್ವಲ್ ಟು EBIT ಡಿವೈಡೆಡ್ ಬೈ PBT. ಫೈನಾನ್ಷಿಯಲ್ ಲಿವರೇಜ್ ಇಸ್ ಈಕ್ವಲ್ ಟು EBIT ಡಿವೈಡೆಡ್ ಬೈ PBT. EBIT ಅಂದರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, PBT ಅಂದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಓಕೆ, ಇದನ್ನು ಈ ಫಾರ್ಮುಲಾ ತೊಗೊಂಡು ನಾವು ಏನು ಮಾಡ್ತೀವಿ, ಫೈನಾನ್ಷಿಯಲ್ ಲಿವರೇಜ್ ಕಂಡುಹಿಡಿತೀವಿ. ಓಕೆ, ನೋಡಿರಿ ಇಲ್ಲಿ ಪ್ರಾಬ್ಲಮ್ ಇದೆ. ಒಂದು ಪ್ರಾಬ್ಲಮ್ ಏನಿದೆ ನೋಡಿರಿ, A company limited one minute. A company limited capital structure consists rupees 10,000. ಕ್ಯಾಪಿಟಲ್ ಸ್ಟ್ರಕ್ಚರ್ ಇದೆ 10,000 rupees ಅಲ್ಲ, 10,000 ಇಕ್ವಿಟಿ ಶೇರ್ ಇದೆ. ಎ ಕಂಪ್ನಿಯಲ್ಲಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಕನ್ಸಿಸ್ಟ್ 10,000 ಇಕ್ವಿಟಿ ಶೇರ್. ಅವ್ರ ಕಡೆ 10,000 ಇಕ್ವಿಟಿ ಶೇರ್ಸ್ ಇದಾವೆ. ಆ ಇಕ್ವಿಟಿ ಶೇರ್ ಬೆಲೆ ಎಷ್ಟಿದೆ ರೀ, ಪ್ರತಿಯೊಂದು ಇಕ್ವಿಟಿ ಶೇರ್ ಬೆಲೆ ₹10 ಈಚ್. ಆ್ಯಂಡ್ 10,000 ಡಿಬೆಂಚರ್ಸ್ ಇದೆ. ಆ 10,000 ಡಿಬೆಂಚರ್ಸ್ ಪೇಸ್ ವ್ಯಾಲ್ಯೂ ಎಷ್ಟಿದೆ, ₹10 ಈಚ್. If the operating profit of ₹1 lakh, determine the degree of financial leverage. ಓಕೆ, ಎ ಕಂಪ್ನಿ ಇದೆ, ಅವರಲ್ಲಿ 10,000 ಇಕ್ವಿಟಿ ಶೇರ್ಸ್ ಅದಾರೆ ರೀ. ಆ ಪ್ರತಿಯೊಂದು ಶೇರ್ಸ್ ವ್ಯಾಲ್ಯೂ ₹10 ಇದೆ. 10,000 ಡಿಬೆಂಚರ್ಸ್ ಇದ್ದಾರೆ, ಅವರಲ್ಲಿ ಪ್ರತಿಯೊಂದು ಡಿಬೆಂಚರ್ಸ್ ವ್ಯಾಲ್ಯೂ ₹10 ಇದೆ. ಮತ್ತು ಕಂಪ್ನಿಗೆ ಆಪರೇಟಿಂಗ್ ಪ್ರಾಫಿಟ್ ಎಷ್ಟಿದೆ, ಆಪರೇಟಿಂಗ್ ಪ್ರಾಫಿಟ್ ಅಂದರೆ EBIT, ಆಪರೇಟಿಂಗ್ ಪ್ರಾಫಿಟ್ 1 lakh ಆಗಿದೆ. ಡಿಟರ್ಮೈನ್ ಡಿಗ್ರಿ ಆಫ್ ಲಿವರೇಜ್. ಓಕೆ, ಈಗ ನನಗೆ ಫಾರ್ಮುಲಾ ಪ್ರಕಾರ ನಮಗೇನು ಬೇಕು, EBIT PBT ಬೇಕು. EBIT ಕೊಟ್ಟಾನಲ್ರಿ, ನೋಡಿರಿ ಆಪ್ರೇಟ್ ಹೇಳಿದೆ ಆಗಾಳೆ, ಆಪ್ರೇಟಿಂಗ್ ಪ್ರಾಫಿಟ್ ಅಂದರೆ EBIT ನನಗೆ ಬಿಟ್ಕೋರಿ. ಈಗ ನಾವು ಡೈರೆಕ್ಟ್ಲಿ ಏನು ಮಾಡೋದು, ನೆಕ್ಸ್ಟ್ ಪಾರ್ಟ್ ಮುಂದಿನ ಪಾರ್ಟಿಗೆ ಹೋಗೋದು ಡೈರೆಕ್ಟ್ರಿ. ಮತ್ತು ಸೇಲ್ಸ್ ಕೊಟ್ಟಿಲ್ಲಲ್ಲ ಅಂತ ಸೇಲ್ಸ್ ಕಡೆ ಹೋಗಬೇಡ್ರಿ, ಡೈರೆಕ್ಟ್ಲಿ ನೀವು ನೆಕ್ಸ್ಟ್ ಪಾರ್ಟಿಗೆ ಹೋಗ್ಬೋದು. ಅದ್ರ ಮುಂದಿನ EBIT ಮುಂದಿನ ಪಾರ್ಟಿಗೆ ಹೋಗ್ಬೋದು. ನೋಡ್ರಿ ನಿಮಗೆ EBIT ಕೊಟ್ಟಿದ್ದ ನೋಡ್ರಿ, EBIT ಕೊಟ್ಟಿದ್ದ, EBIT ತೊಗೊರಿ, ಇಂಟ್ರೆಸ್ಟ್ ಲೆಸ್ ಮಾಡಿರಿ. ನೆಕ್ಸ್ಟ್ ಇಂಟ್ರೆಸ್ಟ್ ಲೆಸ್ ಮೇಲೆ ಬಂದಂಥ ಅಮೌಂಟ್ ಏನು ರೀ, PBT. ನನಗೆ ಬೇಕಾಗಿದ್ದು ಫೈನಾನ್ಷಿಯಲ್ ಲಿವರೇಜ್ಗೆ ಬೇಕಾಗಿದ್ದೇನು ರೀ, EBIT ಮತ್ತು PBT. ಮತ್ತು ಇಂಟ್ರೆಸ್ಟ್ ಲೆಸ್ ಮಾಡಿದ್ರಿ, EBIT ಒಳಗೆ ಇಂಟ್ರೆಸ್ಟ್ ಲೆಸ್ ಮಾಡಿದ ಮೇಲೆ ಬರುವಂಥ ಆನ್ಸರ್ ಏನು ರೀ, PBT. ಓಕೆ, ನೆಕ್ಸ್ಟ್ ಆಪರೇಟಿಂಗ್ ಪ್ರಾಫಿಟ್ 1 lakh ಬರೀತೀರಿ.
ಲೆಸ್ ಇಂಟ್ರೆಸ್ಟ್ ಆಟ್ 10% ಆನ್ ಡಿಬೆಂಚರ್. ಇಂಟ್ರೆಸ್ಟ್ ಯಾರಿಗೆ ಕೊಡ್ಬೇಕು ನಾವು? ಡಿಬೆಂಚರ್ಗೆ ಮಾತ್ರ ಇಂಟ್ರೆಸ್ಟ್ ಕೊಡ್ತೀವಿ. ಇಕ್ವಿಟಿ ಶೇರ್ ಹೋಲ್ಡರ್ಗೆ ಇಂಟ್ರೆಸ್ಟ್ ಕೊಡಲ್ಲ. ಇಕ್ವಿಟಿ ಶೇರ್ ಹೋಲ್ಡರ್ಗೆ ಡಿವಿಡೆಂಡ್ ಕೊಡ್ತೀವಿ. ಇಲ್ಲಿ ಡಿಬೆಂಚರ್ಸ್ ಎಷ್ಟದಾರ ನೋಡ್ರಿ, ಟೋಟಲ್ ಡಿಬೆಂಚರ್ಸ್ 10,000 ಡಿಬೆಂಚರ್. ಈಚ್ ವ್ಯಾಲ್ಯೂ ಆಫ್ ಡಿಬೆಂಚರ್ 10 ಅಂದರೆ 10,000 × 10 ಅಂದರೆ ಎಷ್ಟಾಯ್ತು ಟೋಟಲ್? 1 lakh. 1 lakh ಮೇಲೆ 10%. ಅರ್ಥ ಆಯಿತು? ಈ ಡಿಬೆಂಚರ್ ವ್ಯಾಲ್ಯೂ ಎಷ್ಟದ ರೀ? 1 lakh ಮೇಲೆ 10%. 1 lakh ಮೇಲೆ 10% ಇದೆ ಇದು. ಟೋಟಲ ಇದು ಆ್ಯಕ್ಚುಲಿ ಹೆಂಗ್ರಿ 10% ಇದರ ಮೇಲೆ 10% ಆನ್ 1 lakh. ಓಕೆ, ಇಂಟ್ರೆಸ್ಟ್ ಆಟ್ 10% ಆನ್ 10% ಇದರ ಮೇಲೆ 1 lakh ಡಿಬೆಂಚರ್ ಮೇಲೆ. 1 lakh ಹೆಂಗಾಯ್ತು ಅಮೌಂಟ್? ಈ 10,000 × 10 ಟೋಟಲ್ ಡಿಬೆಂಚರ್ ವ್ಯಾಲ್ಯೂ 1 lakh. 1 lakh ಮೇಲೆ 10% ಎಷ್ಟಾಯಿತು? 10,000. ಅಂದ್ರೆ ಇಂಟ್ರೆಸ್ಟ್ 10,000 ಆಯಿತು. ಆಪರೇಟಿಂಗ್ ಪ್ರಾಫಿಟ್ 1 lakh ಇದೆ. ಆ 1 lakhದಿಂದ 10,000 ಇಂಟ್ರೆಸ್ಟ್ ಲೆಸ್ ಮಾಡ್ತೀರಿ, ಉಳಿತೆಷ್ಟು? 90,000. ಆ 90,000ಗೆ ನಾವೇನಂತೀವಿ? EBT ಆರ್ PBT. ಓಕೆ, ಈಗ ನಮಗೆ ಫೈನಾನ್ಷಿಯಲ್ ಲಿವರೇಜ್ ಫಾರ್ಮುಲಾ ಏನಿದೆ? EBIT ಡಿವೈಡೆಡ್ ಬೈ PBT. ದಿಸ್ ಇಸ್ ಫೈನಾನ್ಷಿಯಲ್ ಲಿವರೇಜ್ ಫಾರ್ಮುಲಾ. EBIT ಡಿವೈಡ್ PBT. ಅದಕ್ಕೆ ಮತ್ತೊಮ್ಮೆ ನಾನು ಇಲ್ಲಿ ಫಾರ್ಮುಲಾ ಬರ್ತೀನಿ. EBIT ಡಿವೈಡೆಡ್ ಬೈ PBT. EBIT ಎಷ್ಟು ಬಂದಿದೆ? 1 lakh. 1 lakh. PBT ಎಷ್ಟು ಬಂತು? 90,000. 1 lakh ಡಿವೈಡೆಡ್ ಬೈ 90,000 ಮಾಡಿದಾಗ ಫೈನಾನ್ಷಿಯಲ್ ಲಿವರೇಜ್ ಈಸ್ 1.11. ಓಕೆ, ದಿಸ್ ಈಸ್ ಲಿವರೇಜ್. ಇವತ್ತು ಲಿವರೇಜ್ದಲ್ಲಿ ನಾವೇನು ಕಲ್ತೀವಿ? ಲಿವರೇಜ್ ಮೀನಿಂಗ್ ಕಲ್ತೀವಿ, ಟೈಪ್ಸ್ ಆಫ್ ಲಿವರೇಜ್ ಕಲ್ತೀವಿ, ಅದರಲ್ಲಿ ಆಪರೇಟಿಂಗ್ ಮತ್ತು ಫೈನಾನ್ಸ್ ಮುಗೀತು. ಅದರಲ್ಲಿ ಪ್ರತಿಯೊಂದು ಆಪರೇಟಿಂಗ್ ಮತ್ತು ಫೈನಾನ್ಸ್ದಲ್ಲಿ ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ಓಕೆ, ಈಗ ಇದು ಸಂಪೂರ್ಣ ವಿಡಿಯೋ ನೋಡಿರಿ. ವಿಡಿಯೋ ನೋಡಿ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಿಮಗೆ ಈಸಿಯಾಗಿ ಅವೈಲೇಬಲ್ ಆಗಬಹುದು. ಮತ್ತು ಅದ್ರ ಕೂಡ ನಿಮಗೆ ವಾಟ್ಸಪ್ದಲ್ಲಿ ಒಂದೊಂದು ಪ್ರಾಬ್ಲಮ್ ಕಳಿಸ್ತೀನಿ. ಆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಒಳ್ಳೆ ನನಗೆ ರಿಪ್ಲೈ ಕೊಡಬೇಕು.